ಸೆಟ್ಟಿಂಗ್ ಅಪ್ ಆಫ್ ಹೆಲ್ದಿ ಬೌಂಡ್ರೀಸ್ ಅಂತ ಹೇಳ್ತಾರೆ. ಹಾಗಂತಂದರೆ ಈಗ ನನ್ನ ಮನಸ್ಥಿತಿಗಾಗಿರ್ಬೋದು, ನನ್ನ ಜೀವನಕ್ಕಾಗಿರ್ಬೋದು, ನನ್ನ ಗೌರವಕ್ಕಾಗಿರ್ಬೋದು, ನನ್ನ ಶಕ್ತಿಗೆ, ನನ್ನ ಮೌಲ್ಯಗಳಿಗೆ ಅಥವಾ ನಾನು ಜೀವನವನ್ನು ನಡೆಸ್ಕೊ ಬರ್ತಿರುವಂಥ ಸಿದ್ಧಾಂತಗಳಿಗೆ ಬೇರೆಯವರ ಮನಸ್ಥಿತಿ ಆಗಿರ್ಬೋದು, ಮನೋಭಾವಗಳಾಗಿರ್ಬೋದು, ಅನಿಸಿಕೆಗಳಾಗಿರ್ಬೋದು ಹೇಗೆ ಧಕ್ಕೆಯನ್ನು ಉಂಟು ಮಾಡಬಾರ್ದು ಅಂತ ನನ್ನಲ್ಲೇ ನಾನು ಹಾಕಿಕೊಳ್ಳುವಂಥ ಒಂದು ಚೌಕಟ್ಟು. ಅವರ ಅಭಿಪ್ರಾಯಗಳು ನನ್ನ ಮನಸ್ಥಿತಿಗೆ ಹೇಗೆ ನೋವನ್ನುಂಟು ಮಾಡಬಾರ್ದು ಅಂತ ನಾನು ನನ್ನಲ್ಲೇ ಹಾಕಿಕೊಳ್ಳುವ ಒಂದು ಚೌಕಟ್ಟಿಗೆ ಸೆಟ್ಟಿಂಗ್ ಅಪ್ ಆಫ್ ಹೆಲ್ದಿ ಬೌಂಡ್ರೀಸ್ ಅಂತ ಹೇಳ್ತಾರೆ. ಸಹಜವಾಗಿ ಹೇಳಬೇಕಂತಂತಂದರೆ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ನಡೆಸ್ಕೊಂಡು ಬರುವಂತಹ ನಡವಳಿಕೆ ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದಲೇ ಇರ್ಬೋದು. ಆ ನಡವಳಿಕೆಯನ್ನು ನೀವು ಹೇಗೆ ಸರಿ ಅಥವಾ ಇಲ್ಲ ಅಥವಾ ತಪ್ಪು ಅಂತ ಹೇಳುವಂಥ ಒಂದು ರೀತಿ, ನಿಮ್ಮ ಗೌರವಕ್ಕೂ ಧಕ್ಕೆ ಆಗದಂತೆ ಅವರ ಗೌರವಕ್ಕೂ ಧಕ್ಕೆ ಆಗದಂತೆ ತಿಳಿಸ್ಕೊಡುವ ಒಂದು ರೀತಿಗೆ ಸೆಟ್ಟಿಂಗ್ ಅಪ್ ಆಫ್ ಹೆಲ್ದಿ ಬೌಂಡ್ರೀಸ್ ಅಂತ ಹೇಳ್ತಾರೆ. ಅದರಲ್ಲೇನೆ ಕೆಲಸದಲ್ಲೂ ಕೂಡ ನಿಮಗೆ ಸಾಕಷ್ಟು ಒತ್ತಡ ಇರುತ್ತೆ. ಆ ಒತ್ತಡದಲ್ಲಿ ನೀವು ನಿಮ್ಮ ಮ್ಯಾನೇಜರ್ ಆಗಿರ್ಬೋದು ಅಥವಾ ನಿಮ್ಮ ಹೈಯರ್ ಅಥಾರಿಟಿ ಆಗಿರ್ಬೋದು ಇರೋ ಕೆಲಸದಲ್ಲಿ ಇನ್ನೂ ಅಷ್ಟು ಕೆಲಸಗಳನ್ನು ಕೊಟ್ಟಾಗ ನಿಮಗೆ ಆ ಒತ್ತಡಕ್ಕೆ ಒಳಗಾಗ್ತೀರಾ. ಅಲ್ಲೂ ಕೂಡ ನೀವು ನೋ ಅಥವಾ ಈಗ ಸದ್ಯಕ್ಕೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಸದ್ಯಕ್ಕೆ ಈ ಕೆಲಸ ಮುಗಿದ ಮೇಲೆ ನಾನು ಆ ಕೆಲಸನ ತಗೋತೀನಿ ಅಂತ ಹೇಳೋದು ವಿತ್ ರೆಸ್ಪೆಕ್ಟ್, ಅಂದರೆ ಗೌರವಾನ್ವಿತವಾಗಿಯೇ ಆ ವಿಷಯವನ್ನು ಅವ್ರಿಗೆ ತಲುಪಿಸೋದನ್ನ ಸೆಟ್ಟಿಂಗ್ ಅಪ್ ಆಫ್ ಹೆಲ್ದಿ ಬೌಂಡ್ರೀಸ್ ಕೂಡ ಅನ್ನುತ್ತೆ. ಸಾಕಷ್ಟು ಬಾರಿ ನಮ್ಮ ಸ್ನೇಹಿತರೇ ಆಗಿರ್ಬೋದು ನಮಗೆ ನೋವು ಮಾಡ್ತಾರೆ. ಅವರ ನಡವಳಿಕೆಯಿಂದ ನಮಗೆ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಅಥವಾ ಅವರು ಹೇಳಿದಂಥ ವಿಷಯಗಳು ನಮಗೆ ಕೆಲವೊಮ್ಮೆ ನೋವನ್ನುಂಟು ಮಾಡ್ಬೋದು. ಅವರು ಅದನ್ನು ತಮಾಷೆಗೆ ಅಂತ ಹೇಳಿರ್ತಾರೆ, ಬಟ್ ಸಾಕಷ್ಟು ಬಾರಿ ಅದು ನಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ನಮಗೆ ಆ ತಮಾಷೆನ ತಗೊಳ್ಲಿಕ್ಕೆ ಆಗಲ್ಲ. ಹಾಗೆ ಅವರ ಗೌರವಕ್ಕೂ ನೀವು ಹರ್ಟ್ ಮಾಡ್ದಲೆ, ನಿಮ್ಮ ರೆಸ್ಪೆಕ್ಟ್ಗೂ ನೀವು ಹರ್ಟ್ ಮಾಡ್ದಲೆ ಒಳ್ಳೆ ರೀತಿಲಿ ಅವ್ರಿಗೆ ಈ ವಿಷಯಗಳಲ್ಲಿ ನನಗೆ ಹೆಚ್ಚು ನೋವು ಆಗುತ್ತೆ ಅಥವಾ ನಿನ್ನ ಈ ನಡವಳಿಕೆಯಿಂದ ನನಗೆ ನೋವು ಉಂಟಾಗುತ್ತೆ ಅಂತ ಹೇಳೋದ್ರಿಂದ ನೀವು ಒಂದು ಹೆಲ್ದಿ ಬೌಂಡ್ರಿನ ಸೆಟ್ ಮಾಡ್ತೀರಾ ಮತ್ತು ಆ ಒಂದು ರಿಲೇಶನ್ಶಿಪ್ನ ಅಥವಾ ಆ ಒಂದು ಸಂಬಂಧವನ್ನು ಉಳಿಸ್ಕೋತೀರಾ.